ಹೆಂಗ್ ಅನ್ಸ್ತಾ ಇದೆ ಟ್ರಕ್ಕಿಂಗು? ಸಾಕಾಗಿದೆ, ತುಂಬಾ ಚೆನ್ನಾಗಿದೆ. ಇನ್ನು 100 ಮೀಟರ್ ಬಂದಿರೋದು. ನಿನ್ನೆ ರಾತ್ರಿ ಸರಿಯಾಗಿ ನಿದ್ದೆ ಆಗಿಲ್ಲ. ಸರಿ ನಿದ್ದೆ ಆಗಿಲ್ಲ. ಓಕೆ 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 ನೈಸ್. ನಂಬೇಕು ಫ್ರೆಂಡ್ಸ್. ಆಕ್ಚುಲ್ ಟ್ರೆಕ್ಕಿಂಗ್ ಇವಾಗ ಶುರುವಾಗಿದೆ. ಆಲ್ಮೋಸ್ಟ್ ಒಂದು 70-80 ಡಿಗ್ರಿ ಸ್ಲಾಂಟ್ ಅಲ್ಲಿ ಇಲ್ವಾ? ಹೌದು. ಇನ್ನು ಆಕ್ಚುಲಿ ಎತ್ತಿನ ಭುಜ ಟಾಪ್ ಹೋಗಿಲ್ಲ ನಾವಿಂದ, ಇನ್ನೂ ಇದೆ. ಆಗ್ಲೇ ಹೇಳೋದಲ್ಲ, ಫಸ್ಟ್ ಟೈಮ್ ಜಿಗ್ಲ ಕೈ ಕಚ್ಚಿಸ್ಕೋತಾ ಇರೋದು. ಈ ರೇಂಜಿಗೆ ರಕ್ತ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ರಕ್ತ ಬರ್ತಾ ಇದೆ. ಚಿಕ್ಕದು ಇಡೇ ಇಟ್ಟಿತ್ತು, ಸೊಳ್ಳೆ ಇದ್ದಂಗಿತ್ತು. ಅದ್ ಕಚ್ಚಿದ್ರೆ ಇಷ್ಟೊಂದು ರಕ್ತ ಬರ್ತಾ ಇದೆ. ಇಷ್ಟು ತಪ್ಪದ್ ಕಚ್ಬಿಟ್ರೆ ಬಿಟ್ಟು ಬಂದಿದೀವಿ ಅಂತ ಜಿಗಣೆ ಬಂದಿದೀವಿ. ನಾನು ಜಿಗಣೆನ ಬಿಟ್ಟು ಬಂದಿದ್ದೆ, ಬಟ್ ಇವನಿಗೆ ಕಚ್ಚಿದೆ. ಯಾಕಂದ್ರೆ ಕರ್ಕೊಂಡು ಬಂದಿರೋದು ಅಂತ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಮ್ಮ ಚಾನಲ್, ನಿಮ್ಮ ಚಾನಲ್ ರಾಯಭಾರಿ. ಅವರು, ನಾವು, ನೀವು. ಮತ್ತೊಮ್ಮೆ ಇವತ್ತೊಂದು ಹೊಸ ವ್ಲಾಗ್, ಒಂದು ವಿಶೇಷವಾದಂತ ವ್ಲಾಗ್. ಇವತ್ತು ನಕುಲ ಮತ್ತೊಮ್ಮೆ ನಮ್ಮನ್ನ ಜಾಯ್ನ್ ಆಗಿದ್ದಾನೆ. ನಾವು ಒಂದಷ್ಟು ಸೀರೀಸ್ ನ ಮಾಡಿದ್ವಿ, ಟ್ರಾವೆಲ್ ವ್ಲಾಗ್ ನ. ರಾಯಭಾರಿಗಳು ಅಲೆಮಾರಿಗಳಾದಾಗ ಅನ್ನೋ ಒಂದಷ್ಟು ಸೀರೀಸ್ ನ ಮಾಡಿದ್ವಿ. ಕಾರಣಾಂತರಗಳಿಂದ ಒಂದ್ ಸ್ವಲ್ಪ ಬ್ಯುಸಿ ಆಗಿದ್ರಿಂದ ನಾವು ಟ್ರಾವೆಲ್ ಮಾಡಕ್ಕಾಗಿರ್ಲಿಲ್ಲ, ಆ ವ್ಲಾಗ್ಸ್ ನ ಶೂಟ್ ಮಾಡಕ್ಕಾಗಿರ್ಲಿಲ್ಲ. ಇವತ್ತು ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಗ್ಯಾಪ್ ತಗೊಂಡು ಟ್ರಾವೆಲ್ ಮಾಡಕ್ಕೆ ಅಂತ ಬಂದಿದ್ವಿ. ಎಲ್ಲಿ ಹೋಗ್ತಾ ಇದೀವಿ ನಕುಲ ಇವತ್ತು? ಎಲ್ಲಿದೀವಿ ಫಸ್ಟ್ ಅದನ್ನ ಹೇಳು. ಇವಾಗ ನಾವು ಚಿಕ್ಕಮಗಳೂರಲ್ಲಿ ಇದೀವಿ. ಓಕೆ. ಅಂಡ್ ಲೊಕೇಶನ್ ತುಂಬಾ ಚೆನ್ನಾಗಿದೆ. ಎಸ್, ನನಗಂತೂ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ತುಂಬಾ ಶೂಟ್ ಹೆಕ್ಟಿಕ್ ಎಲ್ಲ ಬಿಟ್ಟು ಒಂದು ಫ್ರೀ ಟೈಮ್ ಮಾಡ್ಕೊಂಡು ಬಂದಿದೀವಿ. ವೆದರ್ ಸಖತ್ತಾಗಿದೆ ಇಲ್ಲಿ. ಅಂಡ್ ಇವ್ರ ಕಂಪ್ನಿ ತುಂಬಾ ಚೆನ್ನಾಗಿದೆ. ಓಕೆ. ಸೊ ಚಿಕ್ಕಮಂಗ್ಳೂರಲ್ಲಿ ತುಂಬಾ ಜಾಗಗಳನ್ನ ನೀವು ನೋಡಿರ್ತೀರಾ. ಮುಳ್ಯನಗಿರಿ ಆಗಿರ್ಬೋದು, ದೇವ್ರ ಮನೆ ಬೆಟ್ಟ ಆಗಿರ್ಬೋದು, ಕಲ್ಲತ್ತಿ ಫಾಲ್ಸ್ ಆಗಿರ್ಬೋದು, ಇದನ್ನೆಲ್ಲ ನೋಡಿರ್ತೀರ ನೀವು. ಆದ್ರೆ ಇವತ್ತೊಂದು ಆಫ್ ಬೀಟ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ಆ ಜಾಗ ಯಾವ್ದಪ್ಪ ಅಂದ್ರೆ, ಯಾವ್ದು ಅಂದ್ರೆ ಹೇಳು. ಆ ಜಾಗದ ಹೆಸರು ಎತ್ತಿನ ಭುಜ ಅಂತ. ಎತ್ತಿನ ಭುಜದ ಬಗ್ಗೆ ನೀವು ಹಲವಾರು ವಿಡಿಯೋಗಳನ್ನ ಯೂಟ್ಯೂಬ್ ಅಲ್ಲಿ ನೋಡಿರ್ಬೋದು. ಆದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಇವತ್ತು ತೋರಿಸ್ತೀವಿ. ಸ್ಪೆಷಲಿ ನಾವಿರೋ ಜಾಗ ಮೂಡಿಗೆರೆಯಿಂದ ಒಂದ್ ಸ್ವಲ್ಪ ಹಿಂದೆ ಇದ್ವಿ. ಮೂಡಿಗೆರೆಯಿಂದ ಹತ್ತತ್ರ 25-26 ಕಿಲೋಮೀಟರ್ ಹೋದ್ರೆ ಎತ್ತಿನ ಭುಜ ಅನ್ನೋ ಜಾಗ ಸಿಗುತ್ತೆ. ಎತ್ತಿನ ಭುಜಕ್ಕೆ ನಾವು ಒಂದ್ ಪಾಯಿಂಟ್ ಇಂದ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು. ಒಂದು 2 ಕಿಲೋಮೀಟರ್ಗಳಷ್ಟು ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು. ಸೊ ಇವತ್ತು ಟ್ರೆಕ್ ಮಾಡಕ್ ನಾವು ರೆಡಿ ಆಗಿದ್ದೀವಿ. ನಾನು ರೆಡಿ ಆಗಿದ್ದೀನಿ. ಅಂಡ್ ಡ್ರೈವ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಎಲ್ಲ ಟ್ರೈ ಮಾಡಿ. ಇವತ್ತು ನಾವು ಟ್ರೆಕ್ ಮಾಡ್ತಾ ಇದೀವಿ. ನಾನು ಫಸ್ಟ್ ಟೈಮ್ ಟ್ರೆಕ್ ಮಾಡ್ತಾ ಇದ್ದೀನಿ. ಎತ್ತಿನ ಭುಜಕ್ಕೆ ಹೋಗ್ತಾ ಇರೋದು ನಾನು ಫಸ್ಟ್ ಟೈಮ್, ಅದಕ್ಕೆ ನನಗೆ ಹೆಸರು ಗೊತ್ತಾಗಲಿಲ್ಲ. ಸೊ ಇವ್ರು ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಎಂಜಾಯ್ ಮಾಡಕ್ ಹೋಗ್ತಾ ಇದೀವಿ. ನಮ್ಮ ಜೊತೆಗೆ ನೀವು ಟ್ರಾವೆಲ್ ಮಾಡಿ. ಎಸ್, ಬನ್ನಿ. ಎತ್ತಿನ ಭುಜಕ್ಕೆ ಹೇಗೆ ಹೋಗ್ಬೇಕು, ಏನೇನ್ ಮಾಡ್ಬೇಕು ಅಂತ ಮುಂದೆ ಹೇಳ್ತೀನಿ. ಓಕೆ ಸ್ನೇಹಿತರೆ, ನಾವಿವಾಗ ನಾಣ್ಯ ಭೈರವೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತತ್ರ ಇದೀವಿ. ಅಂದ್ರೆ ಅದ್ರ ಬಾಗ್ಲಲ್ಲಿ ಇದೀವಿ. ಎತ್ತಿನ ಭುಜಕ್ಕೆ ಟ್ರಕ್ ನಾವು ಇಲ್ಲಿಂದನೇ ಶುರು ಮಾಡ್ಬೇಕಾಗತ್ತೆ. ಸೊ ನೀವು ಬೈಕಲ್ಲಿ, ಕಾರಲ್ಲಿ, ಟಿಟಿಲಿ ಎಲ್ಲಿಂದ ಹೇಗೆ ಬಂದ್ರು ಇಲ್ಲೇ ಗಾಡಿನ ಪಾರ್ಕ್ ಮಾಡಿ ಇಲ್ಲಿಂದ 2 ಕಿಲೋಮೀಟರ್ ಅಷ್ಟು ಟ್ರೆಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮ್ಗೆ ಗಾಡಿನ ಪಾರ್ಕ್ ಮಾಡೋದಕ್ಕೆ 50-60 ರೂಪಾಯಿ ಪಾರ್ಕಿಂಗ್ ಚಾರ್ಜಸ್ ನ ತಗೋತಾರೆ. ಅಂಡ್ ಟ್ರೆಕ್ ಮಾಡೋದಕ್ಕೆ ಇಲ್ಲಿ ಮುಂಚೆ 250 ರೂಪಾಯಿ ಎಂಟ್ರಿ ಫೀಸ್ ಇತ್ತಂತೆ. ಅದನ್ನ ಈಗ ಕ್ಯಾನ್ಸಲ್ ಮಾಡಿದ್ದಾರೆ. ಈಗೇನೋ 50 ರೂಪಾಯಿ ಅಂತ ಹೇಳ್ತಿದ್ರೆ, ನಮಗೂ ಗೊತ್ತಿಲ್ಲ. ಹೋಗಿ ನೋಡೋಣ ಎಷ್ಟು ಎಂಟ್ರಿ ಫೀಸ್ ತಗೋತಾರೆ ಅಂತ. ಸೊ ಇಲ್ಲಿಂದ ಟ್ರೆಕ್ಕಿಂಗ್ ಪಾಯಿಂಟ್ ಸ್ಟಾರ್ಟ್. ಬನ್ನಿ ಹೋಗೋಣ. ಓಕೆ ಸ್ನೇಹಿತರೆ, ನಾನು ಹೇಳಿದಾಗೆ ಅಲ್ಲಿ ನೀವು ಈ ಕಡೆ ನೋಡಿದ್ರೆ ಒಂಚೂರು ಪ್ಯಾನ್ ಮಾಡಿ ತೋರಿಸ್ಬಿಟ್ರೆ, ಇದು ನಾಣ್ಯ ಭೈರವೇಶ್ವರ ಅಂತ ದೇವಸ್ಥಾನ. ಓಕೆ, ನಾಣ್ಯ ಭೈರವೇಶ್ವರ ದೇವಸ್ಥಾನಕ್ಕೆ ನೀವು ರೂಟ್ ಮ್ಯಾಪ್ ಹಾಕೊಳ್ಳಿ. ಎತ್ತಿನ ಭುಜ ಅಂತ ಹಾಕಿದ್ರೆ ನಿಮಗೆ ಗೂಗಲಲ್ಲಿ ಸಿಗೋದಿಲ್ಲ. ನಾಣ್ಯ ಭೈರವೇಶ್ವರ ದೇವಸ್ಥಾನಕ್ಕೆ ರೂಟ್ ಮ್ಯಾಪ್ ಹಾಕೊಂಡ್ರೆ ಇಲ್ಲಿ ನಿಮಗೆ ಒಂದು ದಾರಿ ಸಿಗುತ್ತೆ. ಇಲ್ಲಿಂದ ಎತ್ತಿನ ಭುಜಕ್ಕೆ ಆಕ್ಚುಯಲ್ ಟ್ರೆಕ್ಕಿಂಗ್ ಶುರುವಾಗುತ್ತೆ. ಸೊ ಇಲ್ಲಿಂದ 2 ಕಿಲೋಮೀಟರ್ಗಳ ಕಾಲ ಟ್ರೆಕ್ ಮಾಡ್ಬೇಕು ನಾವು. ಹೇಗಿದೆ ಅಂತ ನನಗೂ ಗೊತ್ತಿಲ್ಲ, ಮುಂದೆ ಹೋಗಿ ನೋಡೋಣ. ಸೊ ಬನ್ನಿ, ಟ್ರೆಕ್ಕಿಂಗ್ನ ಶುರು ಮಾಡುವ. ಇಲ್ಲೇನೋ ಬೋರ್ಡ್ ಹಾಕವ್ರೆ ನಿಷೇಧಿಸಲಾಗಿದೆ ಅಂತ, ಬಟ್ ಆದರೂ ಇಲ್ಲಿ ಟ್ರೆಕ್ಕಿಂಗ್ ಏನು ನಿಷೇಧಿಸಲಾಗಿಲ್ಲ. ಟಿಕೆಟ್ ಎಂಟ್ರಿ ಫೀ ತಗೋತಾರೆ, 50 ರೂಪಾಯಿ ಕಾರ್ ಪಾರ್ಕಿಂಗ್ ಅಂತ ತಗೋತಾರೆ ಅಷ್ಟೇ. ಅದ್ರ ಮೇಲೆ ಏನೂ ತಗೊಳ್ಳಲ್ಲ. ಸೊ ಅದಾದ್ಮೇಲೆ ನಾವು ಟ್ರೆಕ್ಕಿಂಗ್ ಶುರು ಮಾಡ್ಬೋದು. ಬನ್ನಿ. ಯೂಶಲಿ ಟ್ರೆಕ್ ಮಾಡಬೇಕಾದ್ರೆ ವೇರ್ ಯು ಕಂಫರ್ಟಬಲ್ ಕ್ಲೋತ್ಸ್, ಶೂಸ್ ಹಾಕೊಳ್ಳಿ. ಚಪ್ಪಲಿಂದ ದಯವಿಟ್ಟು ಟ್ರೆಕ್ ಮಾಡಕ್ಕೆ ಹೋಗ್ಬಿಡಿ. ನಿಮ್ಮ ಕಾಲ್ಗೆ ಇಂಜುರಿ ಆಗೋ ಎಲ್ಲ ಚಾನ್ಸಸ್ಸು ಇರುತ್ತೆ. ಸೊ ನಾನು ಫಸ್ಟ್ ಟೈಮ್ ಟ್ರೆಕ್ ಮಾಡ್ತಾ ಇದ್ದೀನಿ ಎತ್ತಿನ ಭುಜಗೆ.
ತುಂಬಾ ಚೆನ್ನಾಗಿದೆ ಅಂತ ಇಲ್ಲಿಂದ ಅನಿಸ್ತಾ ಇದೆ. ಸೊ ಮೇಲೆ ಹೋಗಿ ನೋಡೋಣ. ದಯವಿಟ್ಟು ಈ ಥರ ಪ್ಲಾಸ್ಟಿಕ್ಕು ಬಾಟ್ಲು ಇವೆಲ್ಲ ಮಾಡಕ್ಕೆ ಹೋಗ್ಬಿಡಿ. ನಿಮ್ಮದೇ ಆದಂಥ ಒಂದು ಬ್ಯಾಗ್ನ ಕ್ಯಾರಿ ಮಾಡಿ ಅಥವಾ ಏನಾದರೂ ಒಂದು ಕವರ್ನ ಕ್ಯಾರಿ ಮಾಡಿ. ಪ್ಲೀಸ್ ಈ ಥರ ಯಾವುದೇ ಒಂದು ಪ್ರವಾಸಿ ತಾಣಗಳಲ್ಲಿ ಪ್ಲಾಸ್ಟಿಕ್ ಬಳಕೆನ ಅಥವಾ ಕಸ ಬಿಸಾಕೋದಾಗಲಿ ದಯವಿಟ್ಟು ಮಾಡ್ಬಿಡಿ. ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಓಕೆ, ಬಿ ರೆಸ್ಪಾನ್ಸಿಬಲ್. ಏನಂದರೆ ಈ ಥರದ್ದು ಒಂದು ಬ್ಯಾಗ್ ಕ್ಯಾರಿ ಮಾಡಿ ಏನು ಮಾಡ್ಬೋದು ಅಂತಂದರೆ ಅದರಲ್ಲೇ ಪ್ಲಾಸ್ಟಿಕ್ ಬಾಟಲ್ಸ್ ಆಗಿರ್ಬೋದು, ನೀವು ಲೇಸ್ ತಿನ್ನಬೇಕು, ಬಿಸ್ಕೆಟ್ ಕವರ್ಸು, ಎನಿ ಪ್ಲಾಸ್ಟಿಕ್ ಕವರ್ಸು ಏನು ನೀವು ಅಲ್ಲೋಗಿ ಅಕಸ್ಮಾತ್ ತಿಂದ್ರೂ ಅದನ್ನು ಇದೇ ಬ್ಯಾಗಲ್ಲಿ ಮತ್ತೆ ಹಾಕೊಂಬಂದು ಇಲ್ಲಿ ಬಂದ ಮೇಲೆ ಅವರೇ ಒಂದು ಡಸ್ಟ್ಬಿನ್ ಇಟ್ಟಿದ್ದಾರೆ, ಅದರೊಳಗೆ ಹಾಕ್ಬಿಟ್ಟು ಹೋಗ್ಬೋದು. ಸೊ ಹಂಗಾಗಿ ದಯವಿಟ್ಟು ಈ ಥರ ಎಲ್ಲ ಮಾಡಬೇಡಿ. ಯಾಕಂದರೆ ಇದು ಬಹಳ ಒಳ್ಳೆ ಪ್ಲೇಸು. ಈ ಥರ ಮಾಡಿ ನೋಡಿ, ಇಲ್ಲಿ ತಿಂದು ಇಲ್ಲೇ. ಯಾಕಂದರೆ ಈ ಥರದ್ದೊಂದು ನೇಚರು, ಈ ಥರ ಒಂದು ಇದು ಫಾರ್ಮ್ ಆಗೋದಕ್ಕೆ ಬಹಳ ಟೈಮ್ ತೊಗೊಂಡಿರುತ್ತೆ. ಅದನ್ನು ನಾವು ಹಾಳು ಮಾಡೋದು ಬಹಳ ಈಸಿ, ಆದರೆ ಅದನ್ನು ಸಂರಕ್ಷಿಸ್ಕೊಳ್ಳೋದು ಬಹಳ ಕಷ್ಟ. ಸೊ ಹಾಗಾಗಿ ದಯವಿಟ್ಟು ಈ ಥರ ತುಕಾಲಿ ಕೆಲಸಗಳೆಲ್ಲ ಮಾಡಬೇಡಿ ಇಲ್ಲಿ ಬಂದು. ಸೊ ಒಳ್ಳೆತನದಿಂದ ಬನ್ನಿ, ಒಳ್ಳೆತನದಿಂದ ಹೋಗಿ. ಹೆಂಗ್ ಅನ್ಸ್ತಾ ಇದೆ ಟ್ರಕ್ಕಿಂಗು? ಸಾಕಾಗಿದೆ, ತುಂಬಾ ಚೆನ್ನಾಗಿದೆ. ಇನ್ನು 100 ಮೀಟರ್ ಬಂದಿರೋದು. ಆಗ್ಲೇ ಎತ್ತಿನ ಭುಜ ಹತ್ತ ಅಷ್ಟೊಳಗೆ ಭುಜ ಬಿದ್ದೋಗ್ತಾ ಇದೆ. ಕೂಲಾಗಿದೆ, ಸಾಕಾಗಿದೆ. ಅಲ್ಲ, ಬಿಸಿಲು ಬೀಳ್ತಾ ಇದೆ ಮೈ ಮೇಲೆ, ಆದ್ರೆ ಥಂಡಿ ಗಾಳಿನೂ ಬೀಸ್ತಾ ಇದೆ. ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಚಿಕ್ಕಮಂಗ್ಳೂರು ವೆದರ್. ಅದೇ ಸೂಪರ್ ಮಜಾ ಕೊಡುತ್ತೆ. ಎಸ್. ಬೀಗ ಬೇಗ ಬೇಗ ಬೀಗ 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 ಅಲ್ಲ ಕಣೋ, ಬೇಗ. ಅದು ಏನ್ ಗೊತ್ತಾ, ನಾಲ್ಗೆ ಹೊರಳ್ತಾ ಇಲ್ವಾ, ತಡವರಿಸ್ತಾ. ನಿನ್ನೆ ರಾತ್ರಿ ಸರಿಗ್ ನಿದ್ದೆ ಆಗಿಲ್ಲ. ಸರಿಗ್ ನಿದ್ದೆ ಆಗಿಲ್ಲ. ಓಕೆ ಓಕೆ ಓಕೆ, ನೈಸ್. ನಂಬೇಕು ಫ್ರೆಂಡ್ಸ್. ಬೇಗ ಬೇಗ ನಡ್ಕೊಂಡು ಹೋಗಿ ಮೇಲ್ಗಡೆಯಿಂದ ಒಂದು ಒಳ್ಳೆ ವ್ಯೂ ತೋರಿಸ್ತೀವಿ. ಓಕೆ, until then enjoy the trekking. Take a short break. ಅಲ್ಲೆಲ್ಲ ಬಿಸಿಲು ಅಂತ ಇದ್ವಿ, 5 ನಿಮಿಷದಲ್ಲಿ ವೆದರೇ ಚೇಂಜ್ ಆಗೋಯ್ತು, ತಣ್ಣಗೆ ಫೀಲ್ ಆಗ್ತಿದೆ ಇವಾಗ. ಸೊ ತುಂಬಾ ಚೆನ್ನಾಗಿದೆ. ಚಿಲ್ಲಾಗಿ ವಾಕ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಬೈಸಿಪ್ಸ್ ತೋರಿಸ್ಬೇಕು ಅಂತ ಅಷ್ಟೇ, ಏನಿಲ್ಲ. ಬೈಸಿಪ್ಸ್ ಫ್ಲಾಂಟ್ ಮಾಡಬೇಕು ಅಂತ ಅಷ್ಟೇ, ಇನ್ನೇನಿಲ್ಲ. ನೋಡ್ರಿ ಹೆಂಗೈತೆ. ಅದು ತೋಳಲ್ಲ, ತೊಲೆ 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 ಕಂಡ್ರೋ, ಇದು ತೊಲೆ ತೊಲೆ. ಸ್ನೇಹಿತರೆ, ನಾವೇನಾದ್ರೂ ಒಂದು 700 ಮೀಟರ್ ಅಷ್ಟು ಟ್ರೆಕ್ ಮಾಡಿದ್ವಿ. ಇವಾಗ 1 ಕಿಲೋಮೀಟರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. 700 ಮೀಟರ್ ಆಗ್ತಿದಂಗೆ ಎಡಗಡೆಗೆ ಒಂದು ಡೈವರ್ಷನ್ ಬರುತ್ತೆ, ಎತ್ತಿನ ಮುಚ್ಚಕ್ಕೆ ದಾರಿ ಅಂತ ಬೋರ್ಡ್ ಹಾಕಿದ್ದಾರೆ. ಅಲ್ಲಿಂದ ಟ್ರೆಕ್ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಸೊ ಇದು ಆಕ್ಚುಯಲ್ ಟ್ರೆಕ್ಕಿಂಗ್ ಶುರು. ಓಕೆ, ಇಲ್ಲಿಂದ ಫುಲ್ ಅಡ್ವೆಂಚರಸ್ ಟ್ರೆಕ್. ಇಲ್ಲಿಂದ ಅಡ್ವೆಂಚರಸ್ ಟ್ರೆಕ್ಕು ಸಾಕತ್ತಾಗಿರುತ್ತೆ. ಬನ್ನಿ ಹೋಗೋಣ. ಸ್ನೇಹಿತರೆ, ಪ್ರಕೃತಿಯ ವಿಸ್ಮಯ ನೋಡಿ. ಇದು ಚಿಟ್ಟೆಯ ಮೀಟಿಂಗ್ನ ನೀವು ಯಾವತ್ತೂ ನೋಡಿಲ್ಲದೆ ಇರ್ಬೋದು. ಇಲ್ಲಿ ನಮಗೆ ಎತ್ತಿನ ಭುಜ ಹತ್ತಿದಾಗ ಇಲ್ಲಿ ಚಿಟ್ಟೆ ಮೀಟಿಂಗ್ ಮಾಡ್ತಿರುವಂಥ ಒಂದು ಅದ್ಭುತವಾದಂಥ ದೃಶ್ಯ ಸಿಕ್ತು. ನೀವು ಕೂಡ ನೋಡಿ. ಓಕೆ ಸ್ನೇಹಿತರೆ, ಕಾಣಿಸ್ತಿರ್ಬೋದು ಎತ್ತಿನ ಭುಜ ಪೀಕು. ಸೊ ನಾವು ಇಲ್ಲಿದ್ದೀವಿ. ಇಲ್ಲಿಂದ ಆ ಪೀಕ್ನ ತುಟ್ಟ ತುದಿವರೆಗೂ ಹೋಗ್ಬೋದು. ಕ್ಲೋಸ್ ಆಗೋಯ್ತಾ? ಅದೇ ಈಗ ಚಿಕ್ಕಮಂಗ್ಳೂರಲ್ಲಿ ಮಾನ್ಸೂನಲ್ಲಿ ಬಂದ್ರೆ ನಾವು ವೆದರ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲಿರುತ್ತೆ. ಇಲ್ಲಿ ನಿಂತಾಗ ತುಂಬ ಬಿಸಿಲು ಅನಿಸ್ತಾ ಇದೆ ನಮಗೆ, ತುಂಬ ಹ್ಯೂಮಿಡ್ ಅನಿಸ್ತಾ ಇದೆ. ಬಟ್ ಮೇಲ್ಗಡೆ ಫುಲ್ಲು ಕ್ಲೌಡು ಮಿಸ್ಟ್ ಕವರ್ ಆಗೋಗಿದೆ.
ಸೊ ವೆದರ್ ಪೂರ್ತಿ ಎಕ್ಸ್ಚೇಂಜ್ ಆಗ್ತಿರುತ್ತೆ. ಬನ್ನಿ ಹೋಗೋಣ, ಇಟ್ಸ್ ವೆರಿ ಎಕ್ಸೈಟಿಂಗ್. ಕಮ್ ಕಮ್. ಏನೋ ಇದು, ಆ್ಯಕ್ಚುಲ್ ಟ್ರೆಕ್ಕಿಂಗ್ ಇವಾಗ ಶುರುವಾಗಿದೆ. ಆಲ್ಮೋಸ್ಟ್ ಒಂದು 70-80 ಡಿಗ್ರಿ ಸ್ಲ್ಯಾಂಟಲ್ಲಿ ಇಲ್ವಾ? ಹೌದು. ಆ್ಯಕ್ಚುಲಿ ಅಲ್ಲಿ ಇವಾಗ ಒಂದು 200 ಮೀಟರ್ಸ್ವರೆಗೂ ನಾರ್ಮಲ್ ಆಗಿತ್ತು. ಈಗ ಸ್ವಲ್ಪ ಹೈಟ್ ಆಗ್ತಾ ಹೋಗ್ತಾ ಇದೆ. ಅದು ಸ್ಟಾರ್ಟಿಂಗ್ ಬಂದಾಗ ಹೆಂಗಿತ್ತು ಅಂದರೆ ನಾರ್ಮಲ್ ಟಾರ್ ರೋಡ್ ಇದ್ದಂಗಿತ್ತು. ಆಮೇಲೆ ಆಫ್ ರೋಡಿಂಗ್ ಆಯಿತು, ಈಗ ಹಿಲ್ ಕ್ಲೈಂಬು. ಜೀವನದಲ್ಲಿ ಕೂಲ್ ಆಗಿದೆ, ಆದರೂ ಬೆವರು ಕಿತ್ಕೊಂಡು ಹರಿತಾ ಇದೆ. ಒಳ್ಳೆ ಎಕ್ಸಸೈಸು. ಹಾಗೆ ಈ ನೇಚರ್ನ ಎಂಜಾಯ್ ಮಾಡೋದಿದೆಯಲ್ಲ, ಬೆಸ್ಟ್ ಥಿಂಗ್ ಇನ್ ದ ವರ್ಲ್ಡ್. ಎಸ್ ಕಮ. ಓಕೆ, ಅಂದೇ ನೋಡೋಣ ಬನ್ನಿ. ಇನ್ನು ಆ್ಯಕ್ಚುಲಿ ಎತ್ತಿನ ಭುಜ ಟಾಪ್ ಹೋಗಿಲ್ಲ ನಾವಿಂದ, ಇನ್ನೂ ಇದೆ. ಹಾಂ, ಜಿಗಣೆಗಳು ತುಂಬ ಕಾಟ ಇದೆ ಇಲ್ಲಿ. ಸೊ ಒಂದು ಸ್ವಲ್ಪ ಪ್ಯಾಂಟು ಗಿಂಟು ಹಾಕೊಂಡು ಕಾಲುಗಳಿಗೆ ಎಣ್ಣೆ ಹಚ್ಕೊಂಡು ಸವರ್ಕೊಂಡು, ಅಥವಾ ಎಣ್ಣೆ ಅಲ್ಲ, ಫಿನಾಯಿಲ್ ಬರುತ್ತಲ್ಲ, ಫಿನಾಯಿಲ್ ಸವರ್ಕೊಂಡು, ಸೊ ಆ ಥರ ಎಲ್ಲ ಬನ್ನಿ. ಕಾಲಲ್ಲಿ ಸಿಗಾಕೊಂಡಿತ್ತು ಅಂತ ಕಿತ್ತಾಕದೆ ಕೈ ಕಚ್ಕೊಂಡಿದೆ ಇವಾಗ. ಓಕೆ, ಇದೆಲ್ಲ ಇರಬೇಕು, ಮಜಾ ಇರುತ್ತೆ. ಫಸ್ಟ್ ಟೈಮ್ ನಾನು ಜಿಗಣೆ ಕೈಯಲ್ಲಿ ಕಚ್ಕೋತಾ ಇರೋದು, ನಂಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಇದೇ ಫಸ್ಟ್ ಟೈಮ್. ಆಗಲೇ ಹೇಳೋಣಲ್ಲ, ಫಸ್ಟ್ ಟೈಮ್ ಜಿಗಣೆ ಕೈಯಲ್ಲಿ ಕಚ್ಚಿಸ್ಕೋತಾ ಇರೋದು. ಈ ರೇಂಜಿಗೆ ರಕ್ತ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಸಿಕ್ಕಾಪಟ್ಟೆ ರಕ್ತ ಬರ್ತಾ ಇದೆ. ಚಿಕ್ಕದು ಇಡೇ ಇಟ್ಟಿತ್ತು, ಸೊಳ್ಳೆ ಇದ್ದಂಗಿತ್ತು. ಅದು ಕಚ್ಚಿದ್ರೆ ಇಷ್ಟೊಂದು ರಕ್ತ ಬರ್ತಾ ಇದೆ. ಇಷ್ಟು ದಪ್ಪದ ಕಚ್ಬಿಟ್ರೆ ಏನು ಅಂತ ಗೊತ್ತಿಲ್ಲ ನನಗೆ. ಸೊ ಹುಷಾರಾಗಿ ಜಿಗಣೆ ಕಚ್ಚೋದಕ್ಕೆ ಒಂದು, ಅಂದರೆ ಅದು ಕಚ್ಚಬಾರ್ದು ಅನ್ನೋದಕ್ಕೆ ಒಂದು ಟ್ರಿಕ್ ಮಾಡ್ತಾರೆ ಯೂಶಲಿ. ಫೆನಾಯಿಲ್ನ ಒಂಚೂರು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕೈ ಕಾಲಿಗೆಲ್ಲ ಹಚ್ಕೋತಾರೆ. ಅದು ಹಚ್ಕೊಂಡ್ರೆ ಜಿಗಣೆ ಹತ್ತಲ್ಲ ಮೈ ಮೇಲೆ ಅಂತಾರೆ. ಸೊ ಅದನ್ನು ನೀವು ಮಾಡ್ಕೊಂಡು ಬರ್ಬೋದು, ಕೈ ಕಾಲಿಗೆಲ್ಲ ಫೆನಾಯಿಲ್ನ ಒಂಚೂರು ಹಚ್ಕೊಂಡು ಬರ್ಬೋದು. ಏನು ಗೊತ್ತಾ ಶಿಶಿರ, ಒಳ್ಳೆಯವ್ರಿಗೆ ಒಳ್ಳೆ ಮನಸ್ಸಿಗೆ ಬೈಬಾರ್ದು ಶಿಶಿರ. ಜಿಗಣೆ ಇಸ್ ಮೈ ಫ್ರೆಂಡ್. ಜಿಗಣೆ ಇಸ್ ಯುವರ್ ಫ್ರೆಂಡ್. ಬಿಟ್ಟಿದೆ. ಯಾರು ಹೇಳು, ಯಾರು ಹೇಳು ಜಿಗಣೆ, ಯಾರು ಹೇಳು, ಹೇಳು. ಬಿಟ್ಟು ಬಂದಿದ್ದೀವಿ ಅಂತ ಜಿಗಣೆ ಬಂದಿದ್ದೀವಿ. ನಾನು ಜಿಗಣೆನ ಬಿಟ್ಟು ಬಂದಿದ್ದೆ, ಬಟ್ ಇವನಿಗೆ ಕಚ್ಚಿದೆ. ಯಾಕಂದ್ರೆ ಇವನೇ ಕರ್ಕೊಂಡು ಬಂದಿರೋದು ಅಂತ. ಸಾರಿ ಶುಭ, ಬೈಕೋಬೇಡ, ಕರ್ಕೋಗ್ತೀವಿ ನೆಕ್ಸ್ಟ್ ಟೈಮ್. ಅವಳು ಬಂದು ಇದನ್ನ ಹತ್ಕೊಂಡು ಪರ್ವತ ಹತ್ಕ ಬಂದ್ಲು. ಅವಳನ್ನ ಎತ್ಕೊಂಡು ಬರಕ್ಕೆ ನಾವು ಹೋಗ್ಬೇಕು, ನೀರೇ ಎತ್ಕೊಂಡ್ಬರ್ಬೇಕು. ಓಕೆ ಬನ್ನಿ ಹೋಗೋಣ, ಇದೊಂಥರ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಓಹೋ, ಸಿಕ್ತು. ಸ್ನೇಹಿತರೆ, ಎತ್ತಿನ ಭುಜದ ಒಂಚೂರು ರಿವಿಲೇಷನ್ ತೋರಿಸಿದ್ವಿ ನಿಮಗೆ. ಮಿಸ್ಟ್ ತುಂಬ ಕವರ್ ಆಗ್ತಿದೆ, ಕಾಣಿಸ್ತಾನೆ ಇಲ್ಲ. ಸೊ ಹಾಗಾಗಿ ಮಿಸ್ಟ್ ಕ್ಲಿಯರ್ ಆಗ್ತಿದಂಗೆಲ್ಲ ವಿಡಿಯೋ ಮಾಡ್ತಾ ಇದ್ವಿ. ದಯವಿಟ್ಟು ಎಲ್ಲರೂ ಶೂ ಹಾಕೊಂಡು ಬನ್ನಿ, ಚಪ್ಪಲಿಲಿ ಬರಬೇಡಿ, ತುಂಬ ಜಾರತ್ತೆ. ಬರೀ ಮಳೆ ಹೊಡಿತಾ ಇದೆ, ಆಸಮ್ ಆಗಿದೆ. ಎತ್ತಿನ ಭುಜ ನೋಡಕ್ ಹೋಗಿ ಎತ್ತು ಹುಚ್ಚ ಹೋಗ್ತಾರೆ ನೋಡಕ್ಕೆ. ಗೆಳೆಯರೇ, ಎತ್ತಿನ ಭುಜ ನೋಡೋಣ ಅಂತ ಇನ್ನೊಂದು ಅರ್ಧ ಗಂಟೆ ಟ್ರೆಕ್ಕಿಂಗ್ ಇತ್ತು ಅಷ್ಟೇ. ಅರ್ಧ ಗಂಟೆ ಟ್ರೆಕ್ ಮಾಡಿಬಿಟ್ಟಿದ್ರೆ ಒಳ್ಳೆ ವ್ಯೂ ಎಲ್ಲ ತೋರಿಸ್ಬೋದಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಅದು ಆಗ್ತಿಲ್ಲ. ಯಾಕಂದ್ರೆ ಹೂ ಸ್ಟಾಪ್ಡ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಹೆವಿ ಮಳೆ ಬರ್ತಾ ಇದೆ. ಆ ಮಳೆಗೆ ಫುಲ್ಲು ನೀರು ಮೇಲ್ಗಡೆಯಿಂದ ಹರ್ಕೊಂಡ್ ಬರ್ತಾ ಇದೆ. ಇಲ್ಲಿ ಕಾಲಿಡಕ್ಕೂ ಭಾರಿ ಕಷ್ಟ ಇದೆ. ಸೊ ಹಂಗಾಗಿ ಕಾರಣಾಂತರದಿಂದ ನಾವು ಅಲ್ಲಿಗೆ ಹೋಗೋಕ್ಕಾಗ್ತಿಲ್ಲ. ಸೊ ಈ ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಯಾಕಂದರೆ ಈಗ ಲಾಗ್ ಮಾಡಿಕೊಂಡು ನಾವು ಈ ಹರಿತಿರೋ ನೀರು ಜೊತೆಗೆ ವಾಕ್ ಮಾಡ್ಕೊಂಡೆಲ್ಲ ಹೋಗೋಕ್ಕೆ ಚಾನ್ಸೇ ಇಲ್ಲ. ಸೊ ನಮ್ಮನ್ನು ನಾವು ಸುರಕ್ಷಿತವಾಗಿ ಇಟ್ಕೊಳ್ಳೋದು ಭಾಳ ಮುಖ್ಯ ಆಗಿದೆ. ಆಲ್ರೆಡಿ ನೆಂದು ತೊಯ್ದೋಗಿದ್ದೀವಿ. ಸೊ ಹಂಗಾಗಿ ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಸೊ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ದ. ಇದು ರಾಯಭಾರಿ, ಅವರು, ನಾವು, ನೀವು. ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಧನ್ಯವಾದ. ಆದರೆ ಮಳೆ ನಿಂತೋಗಿರೋದ್ರಿಂದ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಕರೆಕ್ಟ್. ಅಲ್ಲಿ ಫೈನಲಿ ಎಲ್ಲ ಮಳೆ ಗಾಳಿ ಯಾವುದನ್ನು ಲೆಕ್ಕಿಸದೆ
ಪರ್ವತ ಹತ್ಕೊ ಬಂದಿದ್ದೀವಿ. ಎದಗುಂದೋದು ಬೇಡ, ಸ್ವಲ್ಪ ಹೊತ್ತು ಕಾಯೋಣ. ಬಿಸಿಲು ಬಂದು ಮಂಜೆಲ್ಲ ಚದರಿ ಒಳ್ಳೆ ವ್ಯೂ ಕಾಣಿಸ್ಬೋದು. ಕಾಣಿಸಿದ್ರೆ ಖಂಡಿತವಾಗ್ಲೂ ನಿಮಗೆ ತೋರಿಸ್ತೀವಿ. ಓಕೆ, ಜಸ್ಟ್ ವೆಯ್ಟ್.